ಗುಳ್ಳೇನಹಳ್ಳಿ ಮತ್ತು ಕಡದರವಳ್ಳಿಗೆ ಸಂಪರ್ಕಿಸುವ ರಸ್ತೆಗೆ ಸ್ಥಳೀಯವಾಗಿ ತೊಂದರೆ ನೀಡುತ್ತಿರುವ ಮೊಹಮ್ಮದ್ ಇಟ್ಬಾಲ್ ಖುರೇಶಿ ವಿರುದ್ಧ ಯಾವುದೇ ಕಾರಣಕ್ಕೂ ಸರ್ಕಾರಿ ಜಮೀನು ದುರಸ್ತಿಯಾಗದಂತೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಗುಳ್ಳೇನಹಳ್ಳಿ ಗ್ರಾಮಸ್ಥರು ಹಾಸನ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಹಾಸನ ಜಿಲ್ಲೆ ಗುಳ್ಳೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 81, 82, 83, 116, 120/1 ರಿಂದ 120/40 ಸುಮಾರು 130ರಷ್ಟು ಮನೆಗಳಿದ್ದು, ನಾವುಗಳು ಸುಮಾರು ತಾತ ಮುತ್ತಾತನ ಕಾಲದಿಂದಲೂ ಅಂದರೆ 150 ವರ್ಷಗಳಿಂದ ಹಿಂದಿನಿಂದಲೂ ಕೃಷಿ ಮತ್ತು ಹೈನುಗಾರಿಕೆಯನ್ನ ಮಾಡಿಕೊಂಡು ಬರುತ್ತಿರುತ್ತೇವೆ. ಈ ಜಮೀನುಗಳು ಗುಳ್ಳೇನಹಳ್ಳಿ ಸರ್ಕಾರಿ ಗೋಮಾಳವಾಗಿದ್ದು, ಗುಳ್ಳೇನಹಳ್ಳಿ ಮತ್ತು ಕಡದರವಳ್ಳಿಯ ರೈತರು ದನ, ಎಮ್ಮೆ, ಎತ್ತು ಮೇಯಿಸಲು ಗುಳ್ಳೇನಹಳ್ಳಿಯಿಂದ ಕೃಷಿ ಮತ್ತು ಹೈನುಗಾರಿಕೆ ಮತ್ತು ಇತರ ಬೆಳೆಯ ದಾಸ್ತಾನುಗಳ ಸರಬರಾಜು ಮಾಡಲು ಸುಮಾರು 150 ವರ್ಷಗಳಿಂದಲೂ ಈ ಮೇಲ್ಕಂಡ ಸರ್ವೆ ನಂಬರ್ಗಳಲ್ಲಿ ಒಂದು ಬಂಡಿ ರಸ್ತೆ ಇದ್ದು, ಇಲ್ಲಿನ ನಿವಾಸಿಗಳೆಲ್ಲರೂ ಹಾಸನ ನಗರಕ್ಕೆ ಬರಲು ಈ ರಸ್ತೆಯನ್ನ ಉಪಯೋಗಿಸುತ್ತಿರುತ್ತೇವೆ. ಆದರೂ ಜಮೀನಿನಲ್ಲಿ ಕೆಲವೊಂದು ಜಮೀನು ಅವನಿಗೂ ಸೇರಬೇಕಾಗಿರುತ್ತದೆ. ಇದೀಗ ಮೇಲ್ಕಂಡ ವಿಷಯದಲ್ಲಿ ನಮೂದಿಸಿರುವ ಮೊಹಮ್ಮದ್ ಇಟ್ಬಾಲ್ ಖುರೇಶಿ ಹಾಗೂ ಈತನ ಮಕ್ಕಳುಗಳು ಸೇರಿ ಈ ಎಲ್ಲರಿಗೂ ಅನುಕೂಲವಾಗಿರುವ ದಾರಿಯನ್ನ ಮುಚ್ಚಿ ಹಾಕಲು ಪ್ರಯತ್ನಿಸಿ ತೊಂದರೆ ಕೊಡುವ ಉದ್ದೇಶದಿಂದ ತಂತಿ ಬೇಲಿ ನಿರ್ಮಿಸಿ ದಾರಿಗೆ ಅಡ್ಡಪಡಿಸಿ ಜಮೀನು ಒತ್ತುವರಿ ಮಾಡಿಕೊಂಡು ತೊಂದರೆ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗುಳ್ಳೇನಹಳ್ಳಿ ಗ್ರಾಮದ ಮುಖಂಡರು, ಗ್ರಾಮಸ್ಥರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಂದಿರೋರು ಗುಳ್ಳೇನಹಳ್ಳಿ ಗ್ರಾಮಸ್ಥರು. ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಒಂದು ಗೋಮಾಳ ಇದೆ, ಸಿಗಿಗುಡ್ಡ ಕಾವಲಲ್ಲಿ ಗೋಮಾಳ ಇದೆ. ಅದರಲ್ಲಿ ಸ್ವಲ್ಪ ರೈತರಿಗೆ ಪಾಣಿ ಸಿಕ್ಕಿದೆ, ಇನ್ನು ಸ್ವಲ್ಪ ರೈತರಿಗೆ ಪಾಣಿ ಸಿಕ್ಕಿಲ್ಲ. ಆದರೆ ಅನುಭವದಲ್ಲಿದ್ದಾರೆ. ಸುಮಾರು 100-150 ವರ್ಷ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಅನುಭವದಲ್ಲಿದ್ದಾರೆ, ಈಗಲೂ ಸಹ ಅನುಭವದಲ್ಲಿದ್ದಾರೆ. ಆದರೆ ಅವನು ಎಲ್ಲ ಇಲ್ಲಿಗಲ್ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿಸಿಕೊಂಡು ಅಧಿಕಾರಿಗಳನ್ನೆಲ್ಲ ತನ್ನ ಹಣಬಲದಿಂದ ಕೈಯಲ್ಲಿ ಇಟ್ಕೊಂಡು ಈಗ ಅವನು ದುರಸ್ತಿ ಮಾಡಿಸ್ಕೊಳ್ಳೋಕೆ ಹೊಡ್ತಾ ಇದ್ದಾನೆ ಈಗ ಅವನು. ಹಾಗಾಗಿ ಅವನು ಗುಡ್ಡಕ್ಕೆಲ್ಲ ತಂತಿ ಬೇಲಿ ಹಾಕಿದ್ದಾನೆ. ಈಗ ಜಮೀನು ಮಾಡ್ಕೊಳ್ತಾರೆ, ಜಮೀನು ಉಕ್ಕೆ ಹೊಡಿತಾರೆ, ಸರ್ಕಾರ ಅವರಿಗೆ ಜಮೀನು ಮಾಡ್ಕೊಡುತ್ತೆ, ಅದು ಒಂದು ವಿಚಾರ. ಇದು ಆ ರೀತಿ ಅಲ್ಲ. ಅವನು ಎಷ್ಟು ಪವರ್ ಇದೆ ಅಂತ ಹೇಳಿದರೆ, ಅವನು ಹಣಬಲ ಇದೆ ಅಂತ ಹೇಳಿದರೆ ಅವನು ಗುಡ್ಡಕ್ಕೂ ಸಹ ತಂತಿ ಹಾಕಿದ್ದಾನೆ. ಹಾಗಾಗಿ ನಮ್ಮ ಇವತ್ತು ಬೇಡಿಕೆ ಏನಂತ ಹೇಳಿದರೆ, ನಮ್ಮ ಊರಿನ ಗ್ರಾಮಸ್ಥರು ಅತಿ ಚಿಕ್ಕ ರೈತರು ಎಲ್ಲರೂ BPL ಕಾರ್ಡ್ ಇರುವಂಥವರು ಎಲ್ಲರೂ ಅಲ್ಲಿರೋ ಜಮೀನು ಅರ್ಧ ಎಕರೆ 20 ಗುಂಟೆ 1 ಗುಂಟೆ ಜಮೀನಿದೆ. ಅದರಲ್ಲಿ ದನ ಸಾಕೋದು, ದನ ಮೇಯಿಸೋದು, ಆಮೇಲೆ ರಾಗಿ ಜೋಳ ಎಲ್ಲ ಬೆಳ್ಕೊಂಡು ಜೀವನ ಮಾಡ್ತಾವ್ರೆ. ಅದಕ್ಕೆಲ್ಲ ಇವನು ಅವರು ಬಾಯಿಗೆ ಮಣ್ಣಾಗಿ ಬರ್ತಾ ಇದ್ದಾನೆ. ಇವನು ಒಂದು ಬಹಳ ಇವನ ಹತ್ರ ಇದ್ದಿದ್ದೆ ಗುಂಪುಗಳಿದ್ದಾವೆ, ಜನಗಳ ಗುಂಪಿದೆ. ಆನಂತರ ಇವನ ಹತ್ರ ಹಣಬಲ ಇದೆ. ಇದನ್ನು ಇವನು ಉಪಯೋಗಿಸ್ಕೊಂಡು ಸಣ್ಣ ರೈತರಿಗೆ ಕಷ್ಟ ಕೊಡ್ತಾ ಇದ್ದಾನೆ, ತೊಂದರೆ ಕೊಡ್ತಾ ಇದ್ದಾನೆ. ಹಾಗಾಗಿ ನಾವು ಇವತ್ತು ಇವನ ದುರಸ್ತಿಯನ್ನು, ಇವನ ಜಮೀನನ್ನು ರದ್ದು ಮಾಡಬೇಕು. ಅವನ ಮೇಲೆ ಕಾನೂನು ಕ್ರಮ ಅವನ್ನು ಜರುಗಿಸಬೇಕು. ರೈತರಿಗೆ ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕಂತ ನಮ್ಮ ಒಂದು ಬೇಡಿಕೆ ಆಗಿದೆ. ಇಂದು ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.